Hi, hello everyone. Welcome to my YouTube channel. Ellargu namaskara. See, in this video, I will discussing about 3D printing. Okay, how to create the 3D model, then how to convert the STL file, then how to slicing the STL file, then how to send to the 3D printing machine. Okay, these are the topics we'll be discussing on this session. Okay, let's now first go to create the 3D model. Okay, let's go to the part modeling in the any different 3D softwares, right? Let's go to the one of the drawing. Let's okay, this model is created, then convert the STL file. Okay, let's see what is the 90 by 125 into 60. Then again it will be steps 2020, right? What is the length of 80? Right, let's go to the 3D model create. Let's go to the rectangle. Okay, the rectangle by center, right? Select the front plane, select the front plane, then click it on here. Okay, what is the length? 125, right? 125, enter. And what is the width is? What is the width? Let's see, observe the figure. 125 by 90, right? That is the 125, that is the 90, right? Enter. Okay, the angle is 0 degree, angle is 0 degree, enter. Right, select this protrusion. Okay, right click ಮಾಡಿ, right click ಮಾಡಿ drag ಮಾಡಿ. Okay, click on the any one side. Okay, you will get the symmetric of any one side. Right, what is the height is 60. That is very simple in this drawing. Okay, let's now cut on this portion. Okay, once again let's go to the line command. Okay, select this plane. See, the F3 is locked. F3 ಅನ್ನೋದು ಲಾಕ್ ಆಗ್ತಾ ಇದೆ. ಈ ಪ್ಲೇನಲ್ಲಿ ಡ್ರಾಯಿಂಗ್ ಮಾಡಬೇಕಂದಾಗ ನಾವು F3 ನ ಲಾಕ್ ಮಾಡಿ. ಓಕೆ, ಲೆಟ್ಸ್ ಗೋ ಟು ದ ಲೈನ್, ಅಂದರೆ ರೈಟ್ ಸೈಡ್ ಈ ಪ್ಲೇನಲ್ಲಿ ಲಾಕ್ ಆಗ್ತಾ ಇದೆ. ಓಕೆ, ನಾವು ಲೆಟ್ ಟೇಕ್ ದ ಲೈನ್. ಎಷ್ಟಿದೆ ಇದು? ಲೆಟ್ಸ್ ಗೋ ಟು ದ 40, ಎಂಟರ್, ಡಿಗ್ರಿ, ಎಂಟರ್. ರೈಟ್, ಡ್ರಾಯಿಂಗ್ ಒಂದ್ಸಲಿ ನೋಡ್ಕೊಳ್ಳಿ. ನೋಡಿ, ಇದು ಹೈಟ್ ಬಂದುಬಿಟ್ಟು 20 ಅಂದರೆ 40 30, ರೈಟ್, ಇದೆಷ್ಟು? 30 ಡಿಗ್ರಿ. ಮತ್ತೆ ಮೇಲೆ ಹೋಗಿ ಇದೆಷ್ಟು? 20, ಎಂಟರ್, ಮತ್ತೆ 30, ಮತ್ತೆ ಇದನ್ನು ಜಾಯಿನ್ ಮಾಡಿ. 20 ಎಕ್ಸಾಕ್ಟ್ ಆಗಿದೆ, ಈ ಪಾಯಿಂಟ್ನ ಜಾಯಿನ್ ಮಾಡಿ. ರೈಟ್, ಸೆಲೆಕ್ಟ್ ದಿಸ್ ಒನ್, ರೈಟ್ ಕ್ಲಿಕ್ ಮಾಡಿ, ಡ್ರ್ಯಾಗ್ ಕೊಡಿ. ಈ ಸೈಡ್ ಎಷ್ಟು? ದಟ್ ಈಸ್ ದ 80 mm. ರೈಟ್, ದಿಸ್ ಇಸ್ ದ ಕಾಂಪೋನೆಂಟ್ ಈಸ್ 3D ಮಾಡೆಲ್ ಈಸ್ ಕ್ರಿಯೇಟೆಡ್. ರೈಟ್, ಇದನ್ನು ನಾವು ಸೇವ್ ಮಾಡಬೇಕಂದ್ರೆ, ರೈಟ್, ಇದನ್ನು ದ ಫೈಲ್ ಸೇವ್, ಇಲ್ಲಿ ನಾವು ಪಾರ್ ಅಂತ ಮಾಡಬಾರ್ದು, STL ಫೈಲ್ ಅಂತ ಮಾಡಬೇಕು. ಓಕೆ, STL ಡಾಕ್ಯುಮೆಂಟ್ಸ್. ಎಲ್ಲಿ ಸೇವ್ ಮಾಡ್ತೀರಾ? ನಿಮ್ಮದು ಡಾಕ್ಯುಮೆಂಟಲ್ಲಿ ನಾನು ಡೌನ್ಲೋಡಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಅದಕ್ಕೇನೋ ಒಂದು ಕೊಡಿ. ಓಕೆ, ಬ್ಲಾಕ್ ಅಂತ ಕೊಡಿ, ಲ್ಯಾಡರ್ ಬ್ಲಾಕ್ ಅಂತ. ಓಕೆ, ಲ್ಯಾಡರ್ ಬ್ಲಾಕ್ ಅಂತ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ರೈಟ್, ಇಷ್ಟಾದರೆ ನಿಮಗೆ 3D ಸಾಫ್ಟ್ವೇರ್ದು ಮುಗೀತು ಕೆಲಸ. ಓಕೆ, ಇದನ್ನು ಕ್ಲೋಸ್ ಮಾಡಿಬಿಡಿ. ರೈಟ್, ಅಂದರೆ ಡ್ರಾಯಿಂಗ್ ಸೇವ್ ಕೇಳ್ತಾ ಇದೆ. STL ಫೈಲ್ ಸಪ್ರೇಟು, ಇದು ಸಪ್ರೇಟು ಅಂತ. ಓಕೆ, ಮಾಡಲ್ದು ಡ್ರಾಯಿಂಗ್ದು ನಿಮಗೆ ನೆಸೆಸಿಟಿ ಇಲ್ಲ. ರೈಟ್, ಈಗ ಯಾವ ರೀತಿ ಅದನ್ನು ನಾವು ಸ್ಲೈಸಿಂಗ್ ಮಾಡ್ಬೋದು ಅಂತ. ಲೆಟ್ಸ್ ಗೋ ಟು ದ ಗೂಗಲ್. ಇಲ್ಲಿ ಬಿಲ್ಡ್ ಬಿ ಅಂತ ಒಂದು ಹೊಡೀರಿ, ಬಿಲ್ಡ್ ಬಿ ಸ್ಲೈಸರ್ ಅಂತ. ಓಕೆ, ಆಲ್ ಇನ್ ಒನ್ 3D ಪ್ರಿಂಟಿಂಗ್ ಸಾಫ್ಟ್ವೇರ್ಸ್. ರೈಟ್, ಲೆಟ್ಸ್ ಕ್ಲಿಕ್ ಇಟ್ ಹಿಯರ್. ಈ ನಡುವೆ ಬರ್ತಾ ಎಲ್ಲ ಆನ್ಲೈನಲ್ಲೂ ಮಾಡ್ತಾರೆ ಸ್ವಲ್ಪ ದಿನ, ಮತ್ತೆ ಅದನ್ನು ಚಾರ್ಜ್ ಮಾಡ್ತಾ ಹೋಗ್ತಾರೆ. ಓಕೆ, ಇದರಲ್ಲೂ ಒಂದು 5 ಮಾಡಲ್ಸು ನಿಮಗೆ ಫ್ರೀಯಾಗಿ ಮಾಡ್ಬೋದು. ಓಕೆ, ಇಲ್ಲಿ ನಾನು ಲಾಗಿನ್ ಆಗಿದ್ದೀನಿ ನನ್ನ ಗೂಗಲ್ ಅಕೌಂಟಲ್ಲಿ, ನೀವು ಕೂಡ ಅದನ್ನು ಮಾಡ್ಕೋಬೋದು. ಓಕೆ, ನೋಡಿ, ಇಲ್ಲಿ 4 ನಂದು ಆಲ್ರೆಡಿ ಇದೆ, ಇನ್ನೊಂದು ನಾವು ಆ್ಯಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ಒಂದು ಡಿಲೀಟ್ ಮಾಡಿದ್ರೆ ಆಟೋಮೆಟಿಕಲಿ ಅದು ತಗೊಳುತ್ತೆ. ರೈಟ್, ಇಲ್ಲಿ ನೀವು ಹೊಸದಾಗಿ ಮಾಡ್ತಿರ್ಬೇಕಂದ್ರೆ ಅಪ್ಲೋಡ್ ಅಂತ ಹೋಗಿ. ಅಪ್ಲೋಡ್ ಅಂತ ಹೋದರೆ ಇಲ್ಲಿ ಕೇಳುತ್ತೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ದ ಆರ್ ಕ್ಲಿಕ್ ಟು ಪಿಕ್ ದ 3D ಮಾಡಲ್ ಅಂತ. ಇಲ್ಲಿ ಕ್ಲಿಕ್ ಮಾಡಿ, ನೀವು ಎಲ್ಲಿ ಸೇವ್ ಮಾಡಿದ್ದೀರಿ ಅಲ್ಲಿ ಹೋಗಿ. ನಾನು ಡೌನ್ಲೋಡಲ್ಲಿ ಸೇವ್ ಮಾಡಿದ್ದೀನಿ.
ಡೌನ್ಲೋಡ್ ಲ್ಯಾಡರ್ ಬ್ಲಾಕ್ STL ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡಿ. ನೋಡಿ ಲ್ಯಾಡರ್ ಬ್ಲಾಕ್ STL ಅಂತ ಬಂತು. ಓಕೆ ಕೊಡಿ. ಇಲ್ಲಿ ನಿಮಗೆ ಡ್ರಾಯಿಂಗ್ ತೋರಿಸ್ತಾ ಇದೆ ಇಲ್ಲಿ. ಓಕೆ, ಅದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಉಲ್ಟಾ. ಅಂದರೆ ನೀವು ಮಾಡಲ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಅಲ್ಲಿ ನೀವು ಯಾವ ಪೊಸಿಷನಲ್ಲಿ ಬಂದು ಸೆಟ್ ಆಗ್ಬೋದು ಅಂತ ನೀವು ಮಾಡ್ಬೋದು. ಅದನ್ನು ನಾವು ಫ್ಲಿಪ್ ಮಾಡ್ಕೋಬೋದು. ಫ್ಲಿಪ್ ವಿಡ್ತು, ಲೆಂತು, ರೈಟ್. ಸರಿ ಟ್ರೈ ಮಾಡೋಣ. ಇದೇನಪ್ಪ ಅದು? ನೋಡಿ ಹೈಟ್ನ ನಾವು ಫ್ಲಿಪ್ ಮಾಡಿದೆ ಅಂದರೆ ನಿಮ್ಮ ಬಾಟಮಲ್ಲಿ ಗ್ಯಾಪ್ ಬರಬಾರ್ದು. ನೀವು ಗ್ಯಾಪ್ ಬಂದಿದ್ರೆ ಏನಾಗುತ್ತೆ, ಅದಕ್ಕೆ ಸಪೋರ್ಟಿಂಗ್ ಮೆಟೀರಿಯಲ್ ಕೊಡ್ತಾ ಹೋಗುತ್ತೆ. ಸಪೋರ್ಟಿಂಗ್ ಮೆಟೀರಿಯಲ್ ಕೊಡ್ತಾ ಹೋದಾಗ ನಿಮಗೆ ಜಾಸ್ತಿ ಮೆಟೀರಿಯಲ್ ವೇಸ್ಟ್ ಆಗ್ತಾ ಹೋಗುತ್ತೆ. ಈ ಥರ ಆದರೆ ನಿಮಗೆ ಇಲ್ಲಿ ಸಪೋರ್ಟಿಂಗ್ ಮೆಟೀರಿಯಲ್ ಬೇಕಿಲ್ಲ. ಅದೇ ಏನಾದರೂ ನಿಮಗೆ ಫ್ಲಿಪ್ ಆಗಿರುತ್ತೆ ಅಂದ್ಕೊಳ್ಳಿ, ಇಲ್ಲೆಲ್ಲ ಬಿಲ್ಡ್ ಮಾಡಬೇಕಂದ್ರೆ ಇದಕ್ಕೆ ಸಪೋರ್ಟಿಂಗ್ ಮೆಟೀರಿಯಲ್ನ ಕೊಡಬೇಕಾಗುತ್ತೆ. ಅದಕ್ಕೆ ಪ್ರಾಪರಾಗಿ ನೀವು ಸಾಲಿಡ್ ಕೆಳಗಡೆ ಮೇಲೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಮೇಲೆ ಪೊಸಿಷನ್ಸ್ ಇದ್ದಾಗ ನಿಮಗೆ ಸಪೋರ್ಟಿಂಗ್ ಮೆಟೀರಿಯಲ್ಲು ಮಿಕ್ಕುತ್ತೆ. ಓಕೆ, ದಟ್ಸ್ ವೈ ಇದನ್ನು ಫ್ಲಿಪ್ ಮಾಡಿ ಕರೆಕ್ಟಾಗಿ ಈ ಪೊಸಿಷನ್ ಕೂತ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಇಲ್ಲೆಲ್ಲ ಮೆಟೀರಿಯಲ್ಲು ವೇಸ್ಟ್ ಆಗಲ್ಲ. ಕೆಳಗಡೆಯಿಂದಲೇ ಸಾಲಿಡ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಸಪೋರ್ಟಿಂಗ್ ಬೇಕಿರಲ್ಲ. ಓಕೆ, ಅದಾದಮೇಲೆ ಸ್ಕೇಲ್ ಕೊಡಿ. ನೋಡಿ ಇದರದ್ದು ಕಾಂಪೊನೆಂಟ್ ಸೈಜ್ ಲೆಂತ್ ಬಂದುಬಿಟ್ಟು 4.92, 2.36, 3.54 ಅಂತಿದೆ. ಓಕೆ, ಈ ನಿಮಗಿರೋ ಟೇಬಲ್ಗೆ ಭಾಳ ಸಣ್ಣದಂತ ಕಾಣಿಸ್ತಾ ಇದೆ. ಅದಕ್ಕೆ ನೀವು ಸ್ಕೇಲ್ ಅಂತ ಮಾಡ್ಕೊಳ್ಳಿ. ಸ್ಕೇಲ್ಗೆ ಹೋಗ್ಬಿಟ್ಟು ಇಲ್ಲಿ ಜೆಂತ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಮ್ಯಾಕ್ಸಿಮಮ್ ಲೆಂತು ಜಾಸ್ತಿ ಇರುತ್ತೆ, ಅದು ನಿಮ್ಮದು ಟೇಬಲ್ ಕೆಪಾಸಿಟಿ ಮೇಲೆ. ರೈಟ್, ನೋಡಿ 117, 56, 84 ಇಷ್ಟಾಯಿತು. ಇದು ಸ್ಕೇಲ್ನ ಇನ್ನೂ ಕಮ್ಮಿ ಮಾಡ್ಕೋಬೋದು, ನೀವು ಇನ್ನೂ ಜಾಸ್ತಿನೂ ಮಾಡ್ಕೋಬೋದು. ಇಷ್ಟು ಮಾಡ್ಕೊಳ್ಳಿ. ಓಕೆ, ಅದು ಫ್ಲಿಪ್ ಆಗ್ತಾ ಇದೆ. ಫ್ಲಿಪ್ಗೆ ಹೋಗಿ ಫ್ಲಿಪ್ ಮಾಡಿ. ರೈಟ್, ಈಗ ನಾವು ನೆಕ್ಸ್ಟ್ ಅಂತ ಕೊಡಿ. ರೈಟ್, ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮದು ಮಾಡಲ್ಲು ಇಲ್ಲಿಗೆ ಬರುತ್ತೆ. ಓಕೆ, ಅಂದರೆ ಮಾಡಲ್ನ ನಾವು ಪ್ರಿಪರೇಷನ್ ಮಾಡಿದ್ವಿ. ರೈಟ್, ಈಗ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅಲ್ಲಿ ಕ್ಲಿಯರಾಗಿ ಬರುತ್ತೆ. ರೈಟ್, ನಾವು ಈಗ ಮಾಡಲ್ಲು ಅಪ್ಡೇಟ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ನೋಡಿ ಈ ಥರ ಬಂತಿದ್ದು, ಈ ಥರ ಸೆಟ್ ಆಗುತ್ತದೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್, ಇದು ಸ್ವಲ್ಪ ಅಡ್ವರ್ಟೈಸ್ ಥರ. ಓಕೆ, ನಾಟ್ ನೋ ಅಂತ ಕೊಡಿ. ಇದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇದು ಪ್ರಿಪೇರ್ ಮಾಡಲ್ ಆಯಿತು. ಓಕೆ, ಈ ಮಾಡಲ್ ಮತ್ತೆ ಏನಾದರೂ ಎಡಿಟ್ ಮಾಡಬೇಕಂದ್ರೆ ಮಾಡ್ಕೋಬೋದು. ರೈಟ್, ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು ಮಾಡಲ್ ಬೇಕು ಏನು ಅಂತ. ರೈಟ್, ನೋಡಿ ಇಲ್ಲಿ ಒಂದು ಸೆಕೆಂಡ್ ಹೋಗ್ತೀನಿ. ಇಲ್ಲಿ ಎಷ್ಟು ನಂಬರ್ ಆಫ್ ಪ್ರಿಂಟ್ಸು ಒಂದೇ ಇದರಲ್ಲಿ ಸೆಟಪ್ಪಲ್ಲೇ ನೀವು 10, 20 ಅದು ಸೈಜ್ ಅದಕ್ಕೆ ಫಿಟ್ ಆಗೋಂಗಿದ್ರೆ ಇಲ್ಲೇ ನೀವು 20 ಕೊಡ್ಬೋದು, 30 ಕೊಡ್ಬೋದು. ಓಕೆ, ನೀವು ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ವರ್ಕ್ ಸ್ಪೇಸು. ಓಕೆ, ನಾನು ಇಲ್ಲಿ ಒಂದೇ ಕೊಡ್ತಾ ಇದ್ದೀನಿ. ನೀವು ನಂಬರ್ ಆಫ್ ಕ್ವಾಂಟಿಟೀಸ್ ನೀವು ಕೊಡ್ಕೋಬೋದು. ಅಂದರೆ ಅದು ಟೇಬಲ್ ಸೈಜ್ ವರ್ಕಿಂಗ್ ವಿಡ್ತ್ ನಿಮಗೆ ಜಾಸ್ತಿ 500 ಇದ್ದರೆ, ಓಕೆ, 500 mm × 500 mm × 500 mm ಆದಾಗ ನಿಮ್ಗೆ ಜಾಸ್ತಿ ಕೊಟ್ಕೋಬೋದು. ಓಕೆ, ನಾನೀಗ ಒಂದೇ ಮಾಡಲ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮದು ಯಾವುದು ಪ್ರಿಂಟರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ನೀವು ಪ್ರಿಂಟರ್ ನೇಮ್ನ ನೀವು ಮೊದಲೇ ಆ್ಯಡ್ ಮಾಡ್ಕೋಬೇಕು. ಓಕೆ, ಈ ಥರ ಕೇಳ್ತಾ ಇರುತ್ತೆ. ನೀವು ನಿಮ್ಮದು ಆ್ಯಡ್ ದ ಪ್ರಿಂಟರ್ ಸೆಟಪ್ ಅಂತ ಒಂದು ಆ್ಯಡ್ ಮಾಡ್ಕೋಬೇಕು. ಓಕೆ, ನಮ್ದು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಫ್ಲ್ಯಾಶ್ ಅಂತ. ಓಕೆ, ಫ್ಲ್ಯಾಶ್ ಅಂತ ಒಂದಿದೆ, ಅದನ್ನು ಅದರಲ್ಲಿ ನಾವು ಮಾಡೋಣ. ಓಕೆ, ರೈಟ್, ಇಲ್ಲ ಅಂದರೆ ನೀವೇನಾದರೂ ಒಂದು ಬೇರೆ ನೇಮ್ ಕೊಟ್ಕೊಂಡು ನಿಮ್ಮದು ಯಾವುದು ಮಿಷಿನ್ ಇದೆ, ನಿಮ್ಮ ಹತ್ರ ಇರೋ ಮಿಷಿನ್ ಯಾವುದು. ನಮ್ಮ ಹತ್ರ ಫ್ಲ್ಯಾಶ್ ಫೋರ್ಸ್ ಅಡ್ವೆಂಚರ್ 3 ಅಂತಿದೆ. ಓಕೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫ್ಲ್ಯಾಶ್ ಫೋರ್ಸ್ ಅಡ್ವೆಂಚರ್ 3, ಅದಕ್ಕೆ ನೇಮ್ ಏನಾದರೂ ಕೊಡಬೇಕು ನೀವು. ಓಕೆ, ಡಿಫ್ರೆಂಟಾಗಿ ಏನಾದರೂ ಕೊಡಿ. ಫ್ಲ್ಯಾಶ್ 1 ಅಂತ ಕೊಡ್ತಾ ಇದ್ದೀನಿ. ರೈಟ್, ಓಕೆ ಕೊಡಿ. ಅದಾದಮೇಲೆ ನೋಡಿ USB ಕನೆಕ್ಷನ್. USB ಇಂದ ನೀವು ಲ್ಯಾಪ್ಟಾಪಲ್ಲಿ ಮಾಡಿದರೆ ಲ್ಯಾಪ್ಟಾಪಿಂದ USB ಡೈರೆಕ್ಟ್ ಕನೆಕ್ಟೆಡ್ ದ ಮಿಷಿನ್ ಕೊಟ್ಟರೆ ನಿಮ್ಗೆ ಆಟೋಮೆಟಿಕಲಿ ಪ್ರೋಗ್ರಾಮು ಅಲ್ಲಿ ಹೋಗಿಬಿಡುತ್ತೆ, ಆಟೋಮೆಟಿಕಲಿ ರನ್ ಆಗುತ್ತೆ. ಓಕೆ, ಇಲ್ಲ ನಾನು G ಕೋಡ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಓಕೆ, G ಕೋಡ್ ಡೌನ್ಲೋಡ್ ಮಾಡ್ಕೋಬೇಕು ನಾನು. ಓಕೆ, ನೀವು ಯಾವುದು ಪ್ರಿಂಟರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡನ್ ಅಂತ ಕೊಡಿ. ಓಕೆ, ಅದು ರನ್ ಆಗ್ತಾ ಇಲ್ಲ ಅಂತ. ಓಕೆ, ನಾನು ಈ ಪ್ರಿಂಟರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಪ್ರಿಂಟರ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮ್ಯಾಕ್ಸ್ PLA ಅಂತ ಕೇಳುತ್ತೆ, ಯಾವುದು ಮೆಟೀರಿಯಲ್ಲು ಅಂತ. ಓಕೆ, ಮೆಟೀರಿಯಲ್ PLA ಅಂತ, ಇಲ್ಲ ಸಿಲ್ಕ್ PLA, ಈ ಥರ ಡಿಫ್ರೆಂಟ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸು ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾಕ್ಸ್ PLA ಅಂತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಆಲ್ ಪರ್ಪಸ್ ಅಂತ ನೋಡಿ. ಇಲ್ಲಿ ಸಪೋರ್ಟು ಕೆಲವು ಟೈಮ್ಸ್ ಏನಾಗುತ್ತೆ, ಕೆಳಗಡೆ ಬೆಂಡ್ ಇರುತ್ತೆ. ಆ ಬೆಂಡಿಗೆ ಆಗಬೇಕಾದ್ರೆ ಸಪೋರ್ಟಿಂಗ್ ಮೆಟೀರಿಯಲ್ ಆ್ಯಡ್ ಮಾಡ್ತಾ ಹೋಗುತ್ತೆ. ಓಕೆ, ಸಪೋರ್ಟ್ ಇರಲೇಬೇಕು ಪ್ರತಿಯೊಂದಕ್ಕೂ, ಇಲ್ಲಾಂದರೆ ಮೆಟೀರಿಯಲ್ ಕ್ವಾಲಿಟಿ ಬರಲ್ಲ, ಪ್ರಾಡಕ್ಟ್ ಎಂಟೈರ್ ಪ್ರಾಡಕ್ಟ್ ಕ್ವಾಲಿಟಿ ಬರಲ್ಲ. ಓಕೆ, ಫೈನ್ ಡೀಟೇಲ್ಸ್ ನಿಮಗೆ
ವರ್ಕ್ ಪೀಸ್ ಸರ್ಫೇಸ್ ಫಿನಿಶ್ ಫೈನ್ ಆಗಬೇಕು ಅಂದರೆ ಯು ವಿಲ್ ಬಿ ಟೇಕ್ ಮೋರ್ ಟೈಮ್ ಅಂತ. ಜಾಸ್ತಿ ಟೈಮ್ ತೊಗೊಳುತ್ತೆ. 1 ಅವರ್ ಆಗುವಂಥ ಕಂಪೋನೆಂಟು ನಿಮಗೆ 1.5 ಗಂಟೆ ತೊಗೊಳುತ್ತೆ. ಫೈನ್ ಪಾರ್ಟಿಕಲ್ಸ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆ, ಮತ್ತು ಸ್ಮೂತ್ ಸರ್ಫೇಸ್ ಫಿನಿಶ್ ಅವೆಲ್ಲ ಬೇಕು ಅಂದರೆ ನೀವು ಸ್ಮೂತ್ ಟಾಪ್ ಸರ್ಫೇಸಸ್ನ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಳ್ಳಾದ್ಮೇಲೆ ನೆಕ್ಸ್ಟ್ ಕೊಡಿ. ರೈಟ್, ನೆಕ್ಸ್ಟ್ ಕೊಟ್ಟರೆ ಜನರೇಟ್ ಜಿ ಎಕ್ಸ್ ಅಂತ ಕೇಳುತ್ತೆ. ಜನರೇಟ್ ಜಿ ಎಕ್ಸ್ ಅಂತ ಕೊಡಿ. ಇದು ನಿಮಗೆ ಲ್ಯಾಡರ್ ಬ್ಲಾಕ್ ಈಸ್ ಸ್ಲೈಸ್ಡ್. ರೈಟ್, ಪ್ರಿಪೇರಿಂಗ್ ಟು ಡೌನ್ಲೋಡ್ ಅಂತ. ಪ್ರಿಪೇರ್ ಎಲ್ಲ ರೆಡಿ ಆಯಿತು ನೋಡಿ. ಈ ಕಾಂಪೋನೆಂಟ್ ಪ್ರಿಂಟಿಂಗ್ ಟೈಮ್ ಬಂದುಬಿಟ್ಟು 3 hours 10 minutes ಅಂತ. ಫಿಲಮೆಂಟು 8 ಮೀಟರ್ 8.32 ಮೀಟರ್ ಯೂಸ್ ಮಾಡ್ತದೆ. ಓಕೆ, ಆದಮೇಲೆ ಪ್ರಿಂಟ್ ಪ್ರಿವ್ಯೂ ಬೇಕಾದ್ರೆ ನೋಡ್ಬೋದು ನೀವು. ಓಕೆ, ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂತ. ರೈಟ್, ಈ ಥರ ಪ್ರಿಂಟ್ ಪ್ರಿವ್ಯೂ ಆಗುತ್ತೆ. ಓಕೆ, ಇದನ್ನು ನೀವು ಕ್ಯಾನ್ಸಲ್ ನೋಡಿ. ಆಲ್ಮೋಸ್ಟ್ ಟೇಬಲ್ ಸೈಜ್ ದೊಡ್ಡಗಿದೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಡೌನ್ಲೋಡ್ ಮಾಡ್ಕೊಂಡಿದ್ದನ್ನು ನೀವು ಡೈರೆಕ್ಟಾಗಿ ನಿಮ್ಮದು ಯಾವ ಮಿಷಿನ್ 3D ಪ್ರಿಂಟಿಂಗ್ ಮಿಷಿನ್ ಇದೆಯೋ ಅದಕ್ಕೆ ಸೆಂಡ್ ಮಾಡ್ಬೋದು. ಸೆಂಡ್ ಮಾಡಿದ್ರೆ ಆಟೋಮೆಟಿಕಲಿ ಅದು ರನ್ ಆಗುತ್ತೆ. ರೀಕಾಲ್ ಮಾಡಿಕೊಂಡು ರನ್ ಮಾಡ್ಬೋದು. ಓಕೆ, ನೋಡಿ ನಿಮಗೆ ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಅದರಿಂದ ಓನ್ಲಿ 5 ಮಾಡಲ್ಸ್ ಮಾತ್ರ ನಿಮಗೆ ಫ್ರೀ ಇರುತ್ತೆ. ಇದರಲ್ಲಿ ಟ್ರೈ ಮಾಡಿ ಒಂದ್ಸಲಿ ಮಾಡ್ಕೊಂಡ್ಬಿಟ್ರೆ ನೀವು ಅದನ್ನೇ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಇಲ್ಲ ಡಿಫ್ರೆಂಟ್ ಬೇರೆ ಬೇರೆ ಲಾಗಿನ್ಸ್ನ ಬೇರೆ ಬೇರೆ ಇಮೇಲ್ ಐ ಡಿ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಯು ಮಸ್ಟ್ ಬಿ ಟ್ರೈ ಅಂತ. ಇಲ್ಲ ನಾನು ಪೇ ಮಾಡಿ ಮಾಡ್ಕೊತಿದ್ರು ಮಾಡ್ಬೋದು. ಓಕೆ, ಇಷ್ಟು ಮಾಡಿ ಈ ಲ್ಯಾಡರ್ ಬ್ಲಾಕ್ ಅನ್ನೋದನ್ನು ನೀವು ಏನಿದೆ ಈ ಪ್ರೋಗ್ರಾಮು ಇದನ್ನು ನೀವು 3D ಪ್ರಿಂಟಿಂಗ್ಗೆ ಕಳಿಸ್ಕೋಬೇಕು. ಓಕೆ, ಇನ್ಕೋಡಿಂಗ್ ಆಗಿರುತ್ತೆ ಇದು. ರೈಟ್, ಇದು ಡೈರೆಕ್ಟಾಗಿ ಓಪನ್ ಆಗಲ್ಲ. MS DOSಲ್ಲಿ ಓಪನ್ ಮಾಡ್ಬೋದು, ಬಟ್ ಕೆಳಗಡೆ ನೋಡೋಣ. CNC ನೋಡಿ, CNC ಪ್ರೋಗ್ರಾಮ್ ಇದೆ. ಓಕೆ, ಈ ಪ್ರೋಗ್ರಾಮಿಂದನೇ ಅದು ಇಂಟೈರ್ ಎಷ್ಟೆಷ್ಟು ಮೂಮೆಂಟ್ ಆಗುತ್ತೆ ಆ 3D ಪ್ರಿಂಟ್ ಮಾಡಬೇಕಾದ್ರೆ ಎಷ್ಟು ಲೇಯರಲ್ಲಿ ಪಾಸ್ ಆಗ್ತಾ ಇರುತ್ತೆ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು ನೋಡಿ. G1. ಓಕೆ, ದಿಸ್ ಈಸ್ ಎ ವೆರಿ ಲೆಂತಿ ಪ್ರೋಗ್ರಾಮ್. ರೈಟ್, ಇಷ್ಟು ಮೂಮೆಂಟ್ ಆಗುತ್ತೆ ಅದು 3D ಪ್ರಿಂಟಿಂಗ್. ಅಷ್ಟು ಲೇಯರ್ಸಲ್ಲಿ ಅದು 3D ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಓಕೆ, ಇದು 3D ಪ್ರಿಂಟಿಂಗ್ ಪ್ರಿಪ್ರೇಷನ್ ಮತ್ತು ಡೌನ್ಲೋಡ್ ಮಾಡೋದು ಇಸ್ ವೆರಿ ಈಸಿ ಮೆಥಡ್. ಸಿಂಪಲಾಗಿ ಆಗೋಗುತ್ತೆ. ಓಕೆ, ನಿಮಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಅದು ಶೇರ್ ಮಾಡಿ. ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ನ ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಿಂದ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಥ್ಯಾಂಕ್ ಯು.